ವೈಕುಂಠ ಏಕಾದಶಿ ಹಿನ್ನೆಲೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಭಕ್ತರು ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಬಗ್ಗೆ ಇಲ್ಲಿಯ ಪ್ರಧಾನ ಅರ್ಚಕರು ಅಂದರೆ ಕ್ರೆಸೆಂಟ್ ರಸ್ತೆಯಲ್ಲಿರುವಂತಹ ವೈಕುಂಠ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀನಿವಾಸ ರಾಘವ್ ಭಟ್ ಇದ್ದಾರೆ. ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಇವತ್ತಿನ ವಿಶೇಷತೆ, ಇವತ್ತಿನ ಪೂಜಾ ವಿಧಾನ ಹೆಂಗಿರುತ್ತೆ ಸರ್? ಶ್ರೀಕಾಂತಾಯ ಕಲ್ಯಾಣಧೇರ್ಧಿನ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀ ಭುನಿಳ ಸಮೇತ ವರಪ್ರದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಮೇತ ಶ್ರೀ ಶಕ್ತಿ ವಿಜಯಗಣಪತಿ ದೇವಸ್ಥಾನ. ಈ ದೇವಸ್ಥಾನ ಮುಂದೆ 100 ವರ್ಷಗಳಿಂದ ಈಶ್ವರ ಎಂಬತಕ್ಕಂಥ ಈ ದೇವಸ್ಥಾನದಲ್ಲಿ 90ರಲ್ಲಿ ಗಣಪತಿ ಸ್ಥಾಪನೆಯಾಗಿ 2003ರಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸ್ಥಾಪನೆಯಾಗಿ ನಿರಂತರವಾಗಿ ಪೂಜಾ ಕೈಂಕರ್ಯಗಳು ನಡೆಸಿಕೊಂಡು ಬರ್ತಾ ಇದೆ. ಅನೇಕ ಭಕ್ತ ಮಹಾಶಯರ ಒಂದು ಸಹಕಾರದೊಂದಿಗೆ ವಿಶೇಷವಾದ ಒಂದು ಕಾರ್ಯಕ್ರಮಗಳೆಲ್ಲ ನಡೆದು ಈ ಒಂದು ಪೂಜಾ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇದೆ. ಅದರಲ್ಲಿ ಈ ಒಂದು ಧನುರ್ಮಾಸ ವೈಕುಂಠ ಏಕಾದಶಿ ಅಂತ ಏನಪ್ಪ ಹೇಳಿದ್ರೆ, ಪ್ರತಿನಿತ್ಯ ನಾವು ಬೆಳಗ್ಗೆ ಎದ್ದೇಳ್ತೇವೆ, ನಮ್ಮ ನಿತ್ಯ ಕಾರ್ಯಗಳನ್ನೆಲ್ಲ ಮಾಡ್ಕೊಳ್ತೇವೆ, ಮತ್ತು ಕೆಲಸಕ್ಕೆ ಹೋಗ್ತೇವೆ, ಮತ್ತು ಮನೆಗೆ ಬರ್ತೇವೆ, ಊಟ ಮಾಡ್ತೇವೆ, ಮಲಗ್ತೇವೆ. ಇದು ನಮ್ಮ ಒಂದು ದಿನದಡಿ ಕೆಲಸ. ಈ ದಿನದಡಿ ಕೆಲಸ ನಮಗೆ ಹೆಂಗಪ್ಪ ಅಂತ ಹೇಳಿದ್ರೆ, ಒಂದು ದಿನಕ್ಕೆ 24 ಗಂಟೆ ಕಾಲ ಬರುತ್ತೆ. ಅದೇ ರೀತಿ ದೇವತೆಗಳಿಗೆಲ್ಲ ಒಂದು ದಿವಸ ಅಂದರೆ ಒಂದು ವರ್ಷ. ಈ ಒಂದು ವರ್ಷದಲ್ಲಿ ಭಗವಂತ ಏನೆಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ, ವಿಶೇಷವಾಗಿ ಚೈತ್ರ ಮಾಸ, ವೈಶಾಖ ಮಾಸ, ಹೀಗೆ ಒಂದೊಂದು ತಿಂಗಳಲ್ಲಿಯೂ ಸಹ ಒಂದೊಂದು ಪೂಜಾ ಕಾರ್ಯಕ್ರಮಗಳೆಲ್ಲ ನಡೆದುಕೊಂಡು ಬರ್ತದೆ. ಅದರಲ್ಲಿ ಒಂದು ದಿವಸ ಹೇಗಪ್ಪ ಅಂತ ಹೇಳಿದ್ರೆ, ಉತ್ತರಾಯಣ ದಕ್ಷಿಣಾಯಣ ಎಂಬತಕ್ಕಂಥ 1-2 ದಿನಗಳು ಪರ್ವಗಳು. ಈ ಪರ್ವಗಳು ಹೇಗಪ್ಪ ಅಂತ ಹೇಳಿದ್ರೆ, ಉತ್ತರಾಯಣ ಎಂಬತಕ್ಕಂಥದ್ದು ಬೆಳಗ್ಗೆ ಭಗವಂತನಿಗೆ ಬೆಳಗಿನ ಜಾವ, ದಕ್ಷಿಣಾಯಣ ಎಂಬತಕ್ಕಂಥದ್ದು ಸಂಜೆಯ ಕಾಲ. ಈ ಒಂದು ಸಂಜೆಯ ಕಾಲದಲ್ಲಿ ಏನಪ್ಪ ಆಗತ್ತೆ ಅಂತ ಹೇಳಿದ್ರೆ, ಭಗವಂತ ಇದು ನಮ್ಮ ಸಂಕ್ರಾಂತಿಯಿಂದ ಹಿಡಿದು ಜುಲೈವರೆಗೂ ಸಹ ಉತ್ತರಾಯಣ, ಜುಲೈಯಿಂದ ಸಂಕ್ರಾಂತಿವರೆಗೂ ದಕ್ಷಿಣಾಯಣ ಎಂಬತಕ್ಕಂಥದ್ದಾಗಿ ಬರುತ್ತೆ. ಈ ಒಂದು ಉತ್ತರಾಯಣದಲ್ಲಿ ಭಗವಂತ ಎದ್ದೇಳ್ತಕ್ಕಂತಹದ್ದು ಒಂದು ಕಾರ್ಯಕ್ರಮ ಈ ವೈಕುಂಠ ಏಕಾದಶಿ. ಎಲ್ಲರಿಗೂ ಭಕ್ತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಯಾರಿಗೂ ಇಲ್ಲಿ ಕ್ಯೂ ಸಿಸ್ಟಮ್ ಅಂತ ಏನು ಮಾಡ್ತಾ ಇಲ್ಲ, ಯಾರಿಗೂ ಕಾಯಿಸೋದು ಅಂತ ಏನೂ ಇಲ್ಲ. ಬರೋರಿಗೆಲ್ಲರಿಗೂ ಬಂದು ಕೆಲವೇ ಕ್ಷಣಗಳಲ್ಲೇ ಸ್ವಾಮಿ ದರ್ಶನ ಆಗಬೇಕು ಅನ್ನೋದೊಂದೇ ನಮ್ಮ ಉದ್ದೇಶ, ನಮ್ಮ ಒಂದು ಕೋರಿಕೆ. ಎಲ್ಲ ಒಂದು ಗಂಟೆಗಳು ನಿಲ್ಲಿಸೋದು, 2 ಗಂಟೆಗಳು ನಿಲ್ಲಿಸೋದು, ಎಲ್ಲ ಕ್ಯೂನಲ್ಲಿ ನಿಲ್ಲಿಸೋದು, ಇದೆಲ್ಲ ಯಾವುದೂ ನಮ್ಮ ದೇವಸ್ಥಾನದಲ್ಲಿ ಇಲ್ಲ. ಬರುವಂಥ ಭಕ್ತರಿಗೆಲ್ಲ ಕೆಲವೇ ಏನಾದರೂ ಒಂದು ಸ್ವಲ್ಪ ಇದ್ದರೆ ಒಂದು 5-10 ನಿಮಿಷ ಅಷ್ಟೇ ಆಗಿರಬಹುದು ನಿಲ್ಲಿಸೋದು. ಇಲ್ಲ ಅಂತ ಹೇಳಿದ್ರೆ ಬಂದಿರೋಂಥ ಭಕ್ತರಿಗೆಲ್ಲ ತಕ್ಷಣದಲ್ಲೇ ದರ್ಶನ ಆಗುವಂಥ ಒಂದು ವ್ಯವಸ್ಥೆ ಎಲ್ಲ ಆಗಿದೆ. ಬರುವಂತಹ ಭಕ್ತರೆಲ್ಲರೂ ಸಹ ವಿಶೇಷವಾಗಿ ಬಂದು ಆ ಸ್ವಾಮಿಯ ಕೃಪಾಶೀರ್ವಾದ ಪಡ್ಕೋಬೇಕಾಗಿ ಕೇಳ್ಕೊತಾ ಇದ್ದೀವಿ. ಇವಿಷ್ಟು ಕ್ರೆಸೆಂಟ್ ರಸ್ತೆಯಲ್ಲಿರುವಂತಹ ಶ್ರೀ ವೈಕುಂಠ ಕ್ಷೇತ್ರದ ಅರ್ಚಕರು ಹಾಗೂ ಪ್ರಧಾನ ಅರ್ಚಕರ ಮಾತು. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೈಕುಂಠ ಏಕಾದಶಿ ಹಿನ್ನೆಲೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಭಕ್ತರು ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಬಗ್ಗೆ ಇಲ್ಲಿಯ ಪ್ರಧಾನ ಅರ್ಚಕರು ಅಂದರೆ ಕ್ರೆಸೆಂಟ್ ರಸ್ತೆಯಲ್ಲಿರುವಂತಹ ವೈಕುಂಠ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀನಿವಾಸ ರಾಘವ್ ಭಟ್ ಇದ್ದಾರೆ. ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಇವತ್ತಿನ ವಿಶೇಷತೆ, ಇವತ್ತಿನ ಪೂಜಾ ವಿಧಾನ ಹೆಂಗಿರುತ್ತೆ ಸರ್? ಶ್ರೀಕಾಂತಾಯ ಕಲ್ಯಾಣಧೇರ್ಧಿನ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀ ಭುನಿಳ ಸಮೇತ ವರಪ್ರದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಮೇತ ಶ್ರೀ ಶಕ್ತಿ ವಿಜಯಗಣಪತಿ ದೇವಸ್ಥಾನ. ಈ ದೇವಸ್ಥಾನ ಮುಂದೆ 100 ವರ್ಷಗಳಿಂದ ಈಶ್ವರ ಎಂಬತಕ್ಕಂಥ ಈ ದೇವಸ್ಥಾನದಲ್ಲಿ 90ರಲ್ಲಿ ಗಣಪತಿ ಸ್ಥಾಪನೆಯಾಗಿ 2003ರಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸ್ಥಾಪನೆಯಾಗಿ ನಿರಂತರವಾಗಿ ಪೂಜಾ ಕೈಂಕರ್ಯಗಳು ನಡೆಸಿಕೊಂಡು ಬರ್ತಾ ಇದೆ. ಅನೇಕ ಭಕ್ತ ಮಹಾಶಯರ ಒಂದು ಸಹಕಾರದೊಂದಿಗೆ ವಿಶೇಷವಾದ ಒಂದು ಕಾರ್ಯಕ್ರಮಗಳೆಲ್ಲ ನಡೆದು ಈ ಒಂದು ಪೂಜಾ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇದೆ. ಅದರಲ್ಲಿ ಈ ಒಂದು ಧನುರ್ಮಾಸ ವೈಕುಂಠ ಏಕಾದಶಿ ಅಂತ ಏನಪ್ಪ ಹೇಳಿದ್ರೆ, ಪ್ರತಿನಿತ್ಯ ನಾವು ಬೆಳಗ್ಗೆ ಎದ್ದೇಳ್ತೇವೆ, ನಮ್ಮ ನಿತ್ಯ ಕಾರ್ಯಗಳನ್ನೆಲ್ಲ ಮಾಡ್ಕೊಳ್ತೇವೆ, ಮತ್ತು ಕೆಲಸಕ್ಕೆ ಹೋಗ್ತೇವೆ, ಮತ್ತು ಮನೆಗೆ ಬರ್ತೇವೆ, ಊಟ ಮಾಡ್ತೇವೆ, ಮಲಗ್ತೇವೆ. ಇದು ನಮ್ಮ ಒಂದು ದಿನದಡಿ ಕೆಲಸ. ಈ ದಿನದಡಿ ಕೆಲಸ ನಮಗೆ ಹೆಂಗಪ್ಪ ಅಂತ ಹೇಳಿದ್ರೆ, ಒಂದು ದಿನಕ್ಕೆ 24 ಗಂಟೆ ಕಾಲ ಬರುತ್ತೆ. ಅದೇ ರೀತಿ
ದೇವತೆಗಳಿಗೆಲ್ಲ ಒಂದು ದಿವಸ ಅಂದರೆ ಒಂದು ವರ್ಷ. ಈ ಒಂದು ವರ್ಷದಲ್ಲಿ ಭಗವಂತ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ವಿಶೇಷವಾಗಿ ಚೈತ್ರ ಮಾಸ, ವೈಶಾಖ ಮಾಸ, ಹೀಗೆ ಒಂದೊಂದು ತಿಂಗಳಲ್ಲಿಯೂ ಸಹ ಒಂದೊಂದು ಪೂಜಾ ಕಾರ್ಯಕ್ರಮಗಳೆಲ್ಲ ನಡ್ಕೊಂಡು ಬರ್ತದೆ. ಅದರಲ್ಲಿ ಒಂದು ದಿವಸ ಹೇಗಪ್ಪ ಅಂತ ಹೇಳಿದ್ರೆ, ಉತ್ತರಾಯಣ ದಕ್ಷಿಣಾಯಣ ಎಂಬತಕ್ಕಂಥ ಒಂದು 2 ದಿನಗಳು ಪರ್ವಗಳು. ಈ ಪರ್ವಗಳು ಹೇಗಪ್ಪ ಅಂತ ಹೇಳಿದ್ರೆ, ಉತ್ತರಾಯಣ ಎಂಬತಕ್ಕಂಥದ್ದು ಭಗವಂತನಿಗೆ ಬೆಳಗಿನ ಜಾವ, ದಕ್ಷಿಣಾಯನ ಎಂಬತಕ್ಕಂಥದ್ದು ಸಂಜೆಯ ಕಾಲ. ಈ ಒಂದು ಸಂಜೆಯ ಕಾಲದಲ್ಲಿ ಏನಪ್ಪ ಆಗತ್ತೆ ಅಂತ ಹೇಳಿದ್ರೆ, ಭಗವಂತ ಇದು ನಮ್ಮ ಸಂಕ್ರಾಂತಿಯಿಂದ ಹಿಡಿದು ಜುಲೈವರೆಗೂ ಸಹ ಉತ್ತರಾಯಣ, ಜುಲೈಯಿಂದ ಸಂಕ್ರಾಂತಿವರೆಗೂ ದಕ್ಷಿಣಾಯಣ ಎಂಬತಕ್ಕಂಥದ್ದಾಗಿ ಬರುತ್ತೆ. ಈ ಒಂದು ಉತ್ತರಾಯಣದಲ್ಲಿ ಭಗವಂತ ಎದ್ದೇಳ್ತಕ್ಕಂತಹದ್ದು ಒಂದು ಕಾರ್ಯಕ್ರಮ ಈ ವೈಕುಂಠ ಏಕಾದಶಿ. ಎಲ್ಲರಿಗೂ ಭಕ್ತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಯಾರಿಗೂ ಇಲ್ಲಿ ಕ್ಯೂ ಸಿಸ್ಟಮ್ ಅಂತ ಏನು ಮಾಡ್ತಾ ಇಲ್ಲ, ಯಾರಿಗೂ ಕಾಯಿಸೋದು ಅಂತ ಏನೂ ಇಲ್ಲ. ಬಂದವ್ರಿಗೆಲ್ಲರಿಗೂ ಬಂದು ಕೆಲವೇ ಕ್ಷಣಗಳಲ್ಲೇ ಸ್ವಾಮಿ ದರ್ಶನ ಆಗಬೇಕು ಅನ್ನೋದೊಂದೇ ನಮ್ಮ ಉದ್ದೇಶ, ನಮ್ಮ ಒಂದು ಕೋರಿಕೆ. ಎಲ್ಲ ಒಂದು ಗಂಟೆಗಳು ನಿಲ್ಲಿಸೋದು, 2 ಗಂಟೆಗಳು ನಿಲ್ಲಿಸೋದು, ಎಲ್ಲ ಕ್ಯೂನಲ್ಲಿ ನಿಲ್ಲಿಸೋದು, ಇದೆಲ್ಲ ಯಾವುದೂ ನಮ್ಮ ದೇವಸ್ಥಾನದಲ್ಲಿ ಇಲ್ಲ. ಬರುವಂಥ ಭಕ್ತರಿಗೆಲ್ಲ ಕೆಲವೇ ಏನಾದರೂ ಒಂದು ಸ್ವಲ್ಪ ಇದ್ದರೆ ಒಂದು 5-10 ನಿಮಿಷ ಅಷ್ಟೇ ಆಗಿರ್ಬೋದು ನಿಲ್ಲಿಸೋದು. ಇಲ್ಲ ಅಂತ ಹೇಳಿದ್ರೆ ಬಂದಿರೋಂಥ ಭಕ್ತರಿಗೆಲ್ಲ ತಕ್ಷಣದಲ್ಲೇ ದರ್ಶನ ಆಗುವಂಥ ಒಂದು ವ್ಯವಸ್ಥೆ ಎಲ್ಲ ಆಗಿದೆ. ಬರುವಂತಹ ಭಕ್ತರೆಲ್ಲರೂ ಸಹ ವಿಶೇಷವಾಗಿ ಬಂದು ಆ ಸ್ವಾಮಿಯ ಕೃಪಾಶೀರ್ವಾದ ಪಡ್ಕೋಬೇಕಾಗಿ ಕೇಳ್ಕೊತಾ ಇದ್ದೀವಿ. ಇವಿಷ್ಟು ಕ್ರೆಸೆಂಟ್ ರಸ್ತೆಯಲ್ಲಿರುವಂತಹ ಶ್ರೀ ವೈಕುಂಠ ಕ್ಷೇತ್ರದ ಅರ್ಚಕರು ಹಾಗೂ ಪ್ರಧಾನ ಅರ್ಚಕರ ಮಾತು. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೈಕುಂಠ ಏಕಾದಶಿ ಹಿನ್ನೆಲೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಭಕ್ತರು ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಬಗ್ಗೆ ಇಲ್ಲಿಯ ಪ್ರಧಾನ ಅರ್ಚಕರು ಅಂದರೆ ಕ್ರೆಸೆಂಟ್ ರಸ್ತೆಯಲ್ಲಿರುವಂತಹ ವೈಕುಂಠ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀನಿವಾಸ ರಾಘವ್ ಭಟ್ ಇದ್ದಾರೆ. ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಇವತ್ತಿನ ವಿಶೇಷತೆ, ಇವತ್ತಿನ ಪೂಜಾ ವಿಧಾನ ಹೆಂಗಿರುತ್ತೆ ಸರ್? ಶ್ರೀಕಾಂತಾಯ ಕಲ್ಯಾಣಧೇರ್ಧಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀ ಭುವನಿಳ ಸಮೇತ ವರಪ್ರದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಮೇತ ಶ್ರೀ ಶಕ್ತಿ ವಿಜಯಗಣಪತಿ ದೇವಸ್ಥಾನ. ಈ ದೇವಸ್ಥಾನ ಮುಂದೆ 100 ವರ್ಷಗಳಿಂದ ಈಶ್ವರ ಎಂಬತಕ್ಕಂಥ ಈ ದೇವಸ್ಥಾನದಲ್ಲಿ 92 ಗಣಪತಿ ಸ್ಥಾಪನೆಯಾಗಿ 2003ರಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸ್ಥಾಪನೆಯಾಗಿ ನಿರಂತರವಾಗಿ ಪೂಜಾ ಕೈಂಕರ್ಯಗಳು ನಡೆಸಿಕೊಂಡು ಬರ್ತಾ ಇದೆ. ಅನೇಕ ಭಕ್ತ ಮಹಾಶಯರ ಒಂದು ಸಹಕಾರದೊಂದಿಗೆ ವಿಶೇಷವಾದ ಒಂದು ಕಾರ್ಯಕ್ರಮಗಳೆಲ್ಲ ನಡೆದು ಈ ಒಂದು ಪೂಜಾ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇದೆ. ಅದರಲ್ಲಿ ಈ ಒಂದು ಧನುರ್ಮಾಸ ವೈಕುಂಠ ಏಕಾದಶಿ ಅಂತ ಏನಪ್ಪ ಹೇಳಿದ್ರೆ, ಪ್ರತಿನಿತ್ಯ ನಾವು ಬೆಳಗ್ಗೆ ಎದ್ದೇಳ್ತೇವೆ, ನಮ್ಮ ನಿತ್ಯ ಕಾರ್ಯಗಳನ್ನೆಲ್ಲ ಮಾಡ್ಕೊಳ್ತೇವೆ, ಮತ್ತು ಕೆಲಸಕ್ಕೆ ಹೋಗ್ತೇವೆ, ಮತ್ತು ಮನೆಗೆ ಬರ್ತೇವೆ, ಊಟ ಮಾಡ್ತೇವೆ, ಮಲಗ್ತೇವೆ. ಇದು ನಮ್ಮ ಒಂದು ದಿನದಡಿ ಕೆಲಸ. ಈ ದಿನದಡಿ ಕೆಲಸ ನಮಗೆ ಹೆಂಗಪ್ಪ ಅಂತ ಹೇಳಿದ್ರೆ, ಒಂದು ದಿನಕ್ಕೆ 24 ಗಂಟೆ ಕಾಲ ಬರುತ್ತೆ. ಅದೇ ರೀತಿ ದೇವತೆಗಳಿಗೆಲ್ಲ ಒಂದು ದಿವಸ ಅಂದರೆ ಒಂದು ವರ್ಷ. ಈ ಒಂದು ವರ್ಷದಲ್ಲಿ ಭಗವಂತ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ವಿಶೇಷವಾಗಿ ಚೈತ್ರ ಮಾಸ, ವೈಶಾಖ ಮಾಸ, ಹೀಗೆ ಒಂದೊಂದು ತಿಂಗಳಲ್ಲಿಯೂ ಸಹ ಒಂದೊಂದು ಪೂಜಾ ಕಾರ್ಯಕ್ರಮಗಳೆಲ್ಲ ನಡ್ಕೊಂಡು ಬರ್ತದೆ. ಅದರಲ್ಲಿ ಒಂದು ದಿವಸ ಹೇಗಪ್ಪ ಅಂತ ಹೇಳಿದ್ರೆ, ಉತ್ತರಾಯಣ ದಕ್ಷಿಣಾಯಣ ಎಂಬತಕ್ಕಂಥ ಒಂದು 2 ದಿನಗಳು ಪರ್ವಗಳು. ಈ ಪರ್ವಗಳು ಹೇಗಪ್ಪ ಅಂತ ಹೇಳಿದ್ರೆ, ಉತ್ತರಾಯಣ ಎಂಬತಕ್ಕಂಥದ್ದು ಭಗವಂತನಿಗೆ ಬೆಳಗಿನ ಜಾವ, ದಕ್ಷಿಣಾಯನ ಎಂಬತಕ್ಕಂಥದ್ದು ಸಂಜೆಯ ಕಾಲ. ಈ ಒಂದು ಸಂಜೆಯ ಕಾಲದಲ್ಲಿ ಏನಪ್ಪ ಆಗತ್ತೆ ಅಂತ ಹೇಳಿದ್ರೆ, ಭಗವಂತ ಇದು ನಮ್ಮ ಸಂಕ್ರಾಂತಿಯಿಂದ ಹಿಡಿದು ಜುಲೈವರೆಗೂ ಸಹ ಉತ್ತರಾಯಣ, ಜುಲೈಯಿಂದ ಸಂಕ್ರಾಂತಿವರೆಗೂ ದಕ್ಷಿಣಾಯಣ ಎಂಬತಕ್ಕಂಥದ್ದಾಗಿ ಬರುತ್ತೆ. ಈ ಒಂದು ಉತ್ತರಾಯಣದಲ್ಲಿ ಭಗವಂತ ಎದ್ದೇಳ್ತಕ್ಕಂತಹದ್ದು ಒಂದು ಕಾರ್ಯಕ್ರಮ ಈ ವೈಕುಂಠ ಏಕಾದಶಿ. ಎಲ್ಲರಿಗೂ ಭಕ್ತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಯಾರಿಗೂ ಇಲ್ಲಿ ಕ್ಯೂ ಸಿಸ್ಟಮ್ ಅಂತ ಏನು ಮಾಡ್ತಾ ಇಲ್ಲ, ಯಾರಿಗೂ ಕಾಯಿಸೋದು ಅಂತ ಏನೂ ಇಲ್ಲ. ಬಂದವ್ರಿಗೆಲ್ಲರಿಗೂ ಬಂದು ಕೆಲವೇ ಕ್ಷಣಗಳಲ್ಲೇ ಸ್ವಾಮಿ ದರ್ಶನ ಆಗಬೇಕು ಅನ್ನೋದೊಂದೇ ನಮ್ಮ ಉದ್ದೇಶ, ನಮ್ಮ ಒಂದು ಕೋರಿಕೆ. ಎಲ್ಲ ಒಂದು ಗಂಟೆಗಳು ನಿಲ್ಲಿಸೋದು, 2 ಗಂಟೆಗಳು ನಿಲ್ಲಿಸೋದು, ಎಲ್ಲ ಕ್ಯೂನಲ್ಲಿ ನಿಲ್ಲಿಸೋದು, ಇದೆಲ್ಲ ಯಾವುದೂ ನಮ್ಮ ದೇವಸ್ಥಾನದಲ್ಲಿ ಇಲ್ಲ. ಬರುವಂಥ ಭಕ್ತರಿಗೆಲ್ಲ ಕೆಲವೇ ಏನಾದರೂ ಒಂದು ಸ್ವಲ್ಪ ಇದ್ದರೆ ಒಂದು 5-10 ನಿಮಿಷ ಅಷ್ಟೇ ಆಗಿರ್ಬೋದು ನಿಲ್ಲಿಸೋದು. ಇಲ್ಲ ಅಂತ ಹೇಳಿದ್ರೆ ಬಂದಿರೋಂಥ ಭಕ್ತರಿಗೆಲ್ಲ ತಕ್ಷಣದಲ್ಲೇ ದರ್ಶನ ಆಗುವಂಥ ಒಂದು ವ್ಯವಸ್ಥೆ ಎಲ್ಲ ಆಗಿದೆ. ಬರುವಂತಹ ಭಕ್ತರೆಲ್ಲರೂ ಸಹ ವಿಶೇಷವಾಗಿ ಬಂದು ಆ ಸ್ವಾಮಿಯ
ಕೃಪಾಶೀರ್ವಾದ ಪಡ್ಕೋಬೇಕಾಗಿ ಕೇಳ್ಕೊತಾ ಇದ್ದೀವಿ. ಇವಿಷ್ಟು ಕ್ರೆಸೆಂಟ್ ರಸ್ತೆಯಲ್ಲಿರುವಂತಹ ಶ್ರೀ ವೈಕುಂಠ ಕ್ಷೇತ್ರದ ಅರ್ಚಕರು ಹಾಗೂ ಪ್ರಧಾನ ಅರ್ಚಕರ ಮಾತು. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.